ಕಿರಾತಕನಾದ ಪ್ರಚೇತಸನು ಹೇಗೆ ವಾಲ್ಮೀಕಿಯಾದನು? ವ್ಯಾಸ ಮಹರ್ಷಿಯು ರಚಿಸಿದ ಮಹಾಗ್ರಂಥಗಳು ಯಾವುವು? ವಾಲ್ಮೀಕಿ ಮಹರ್ಷಿಯು ರಾಮಾಯಣವನ್ನು ಏಕೆ ಗ್ರಂಥಸ್ಥ ಮಾಡಿದರು? ವ್ಯಾಸ ಮಹರ್ಷಿಗೆ ಜನಿಸಿದ ಧೃತರಾಷ್ಟ್ರ ಪಾಂಡುರಾಜರು ಹೇಗೆ ಕ್ಷತ್ರಿಯರಾದರು? ಶ್ರೀಕೃಷ್ಣನು ದೇವಕಿ ವಸುದೇವರಿಗೆ ಜನಿಸಲು ಕಾರಣವೇನು? ಹರೇ ಕೃಷ್ಣ. ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ಕೂಡ ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಈ ಪುಸ್ತಕ ಯಾವುದು, ಈ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ, ಈ ಪುಸ್ತಕದ ಬೆಲೆ ಏನಾಗಿದೆ, ಈ ಪುಸ್ತಕದ ಲೇಖಕರು ಯಾರು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವೀಗ ತಿಳ್ಕೊಳ್ಳೋಣ. ಯಾರೆಲ್ಲ ಇನ್ನು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿರೋ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತವಾದ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಪುಸ್ತಕ ಯಾವುದು ಅಂತಂದರೆ, ನೀವು ಇಲ್ಲಿ ನೋಡ್ಬೋದು, ಪುರಾಣ ಸಂದೇಹಗಳಿಗೆ ಸೂಕ್ತ ಉತ್ತರಗಳು ಅಂತ ಹೇಳ್ಬಿಟ್ಟು. ಅಂದರೆ ಈಗ ನಮಗೆ ಹಲವಾರು ಪುರಾಣಗಳು ನಾವು ಓದ್ತಾ ಇರ್ತೀವಿ ಅಥವಾ ಬೇರೆ ಎಲ್ಲರೂ ಕೂಡ ಪುರಾಣದ ಬಗ್ಗೆ ಕೇಳ್ತಾ ಇರ್ತಾರೆ. ಆದರೆ ನಮಗೆ ಆ ಒಂದು ಸಂದೇಹಗಳು ಅನ್ನುವಂಥದ್ದು ಏನಿದೆ ಅದು ತುಂಬಾ ಇರುತ್ತೆ. ಆ ಸಂದೇಹಗಳು ಯಾವ ರೀತಿಯಾಗಿರುತ್ತೆ ಅಂತಂದರೆ, ಒಂದೆರಡು ನಿಮಗೆ ನಾನು ಎಕ್ಸಾಂಪಲ್ನ ಕೊಡ್ತೀನಿ. ಕಿರಾತಕನಾದ ಪ್ರಚೇತಸನು ಹೇಗೆ ವಾಲ್ಮೀಕಿಯಾದನು? ವ್ಯಾಸ ಮಹರ್ಷಿಯು ರಚಿಸಿದ ಮಹಾಗ್ರಂಥಗಳು ಯಾವುವು? ವಾಲ್ಮೀಕಿ ಮಹರ್ಷಿಯು ರಾಮಾಯಣವನ್ನು ಏಕೆ ಗ್ರಂಥಸ್ಥ ಮಾಡಿದರು? ವ್ಯಾಸ ಮಹರ್ಷಿಗೆ ಜನಿಸಿದ ಧೃತರಾಷ್ಟ್ರ ಪಾಂಡುರಾಜರು ಹೇಗೆ ಕ್ಷತ್ರಿಯರಾದರು? ಶ್ರೀಕೃಷ್ಣನು ದೇವಕಿ ವಸುದೇವರಿಗೆ ಜನಿಸಲು ಕಾರಣವೇನು? ಕುಂತಿದೇವಿ ಮಾದ್ರಿ ದೇವತೆಗಳಿಂದ ಮಕ್ಕಳನ್ನು ಹೆತ್ತರೆ ಹೇಗೆ ಪಾಂಡವರಾದರು? ಐವರಿಗೆ ಹೆಂಡತಿಯಾದ ದ್ರೌಪದಿಯು ಹೇಗೆ ಪತಿವ್ರತೆಯಾದಳು? ಶ್ರೀಕೃಷ್ಣನು ರಾಧೆಯನ್ನು ಏಕೆ ಮದುವೆಯಾಗಲಿಲ್ಲ? ಶ್ರೀರಾಮ ರಾಜ್ಯವೆಂದು ಇಂದಿಗೂ ಏಕೆ ಕರೆಯುತ್ತಾರೆ? ಸೊ ಈ ರೀತಿಯ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ಅಂತಹ ಎಲ್ಲ ನಮ್ಮೊಳಗಡೆ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತೆ ಈ ಪುಸ್ತಕ. ಈಗ ನಾವು ಈ ಪುಸ್ತಕದ ಮೊದಲು ಪುಟಗಳು ಎಷ್ಟಿದೆ ಅಂತ ನಾವೀಗ ತಿಳ್ಕೋಣ. ಈ ಪುಸ್ತಕದಲ್ಲಿ ಒಟ್ಟು 568 ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಹಾಗಾಗಿ ಇದು ಸ್ವಲ್ಪ ವಿಸ್ತಾರವಾಗಿರುವಂತಹ ಪುಸ್ತಕವೇ ಆಗಿದೆ. ಈ ಪುಸ್ತಕದಲ್ಲಿರುವಂತಹ ವಿಶೇಷವಾದ ಮಾಹಿತಿಗಳು ಕೂಡ ಅಷ್ಟೇ ವಿಶೇಷವಾಗಿದೆ. ಈ ಪುಸ್ತಕದ ಲೇಖಕರು ಯಾರು ಅಂತ ನಾವೀಗ ಮೊದಲನೇದಾಗಿ ನೋಡೋದಾದರೆ, ಜಿ.ವಿ. ಶರ್ಮಾ ಪಂಡಿತ್ ಅಂತ ಹೇಳ್ಬಿಟ್ಟು ಈ ಪುಸ್ತಕದ ಒಂದು ಲೇಖಕರಾಗಿದ್ದಾರೆ. ಇವರ ಹಲವಾರು ಪುಸ್ತಕಗಳು ಕೂಡ ನಿಮಗೆ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಕೂಡ ಲಭ್ಯವಿದೆ. ಶ್ರೀಕೃಷ್ಣ ದ್ವೈಪಾಯನರನ್ನು ವ್ಯಾಸರು ಎಂದು ಏಕೆ ಕರೆಯುತ್ತಾರೆ ಅಂತ ಹೇಳಿಬಿಟ್ಟು ಅದನ್ನು ಯಾವ ರೀತಿಯಾಗಿ ಇಲ್ಲಿ ವಿವರಣೆಯನ್ನು ನೀಡಲಾಗಿದೆ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ರೀತಿಯ ಪುರಾಣದಲ್ಲಿ ಬರುವಂತಹ ಸಂದೇಹಗಳು ಹೆಚ್ಚು ಕಡಿಮೆ 70ರಿಂದ 80 ಸಂದೇಹಗಳನ್ನು ಈ ಪುಸ್ತಕ ನಮಗೆ ನಿವಾರಣೆಯನ್ನು ಮಾಡುತ್ತೆ. ಸೊ ಯಾರಿಗೆಲ್ಲ ಈ ಯಾವ ರೀತಿಯ ಪ್ರಶ್ನೆಗಳಿರುತ್ತೆ, ಯಾವ ರೀತಿಯ ಸಂದೇಹಗಳಿರುತ್ತೆ, ಆ ಎಲ್ಲಕ್ಕೂ ಕೂಡ ಈ ಪುಸ್ತಕ ಉತ್ತರ ನೀಡುತ್ತೆ. ಹಾಗಾದರೆ ಈ ಪುಸ್ತಕದ ಒಂದು ಬೆಲೆ ಏನು ಅಂತ ನಾವೀಗ ತಿಳ್ಕೊಳ್ಳೋಣ. ಈ ಪುಸ್ತಕದ ಬೆಲೆ 450 ರೂಪಾಯಿ ಆಗುತ್ತೆ. ಪೋಸ್ಟಲ್ ಚಾರ್ಜ್ ಏನಿದೆ ಅದು ನಿಮಗೆ ಪ್ರತ್ಯೇಕವಾಗಿ ಇರುತ್ತೆ. ಸೊ ಮತ್ತೆ ಯಾಕೆ ತಡ, ಯಾರೆಲ್ಲ ಈ ವಿಶಿಷ್ಟವಾದಂತಹ ಪುಸ್ತಕವನ್ನು ತಗೊಳ್ಳೋದಕ್ಕೆ ಇಷ್ಟಪಡ್ತೀರೋ ಇಲ್ಲಿ ಕೆಳಗಡೆ ಇರುವಂತಹ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಪುರಾಣ ಸಂದೇಹಗಳಿಗೆ ಸೂಕ್ತ ಉತ್ತರ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ನ ಮಾಡಿದರೆ ಸಾಕು. ಇದರ ಒಂದು ಪೇಮೆಂಟ್ ಡೀಟೇಲ್ಸ್ನ ನಿಮ್ಗೆ ಕಳಿಸ್ಕೊಡ್ಲಾಗುತ್ತೆ. ಆ ಒಂದು ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು. ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ. ನಮಸ್ಕಾರ.